ಕಳ್ಕೊಂಡವ್ರೆ ನಮ್ಮ ಜನಗಳಿಗೆ ಅರಿವಿಲ್ಲ ಅದನ್ನ. ಇದನ್ನ ಆದಷ್ಟು ಮೇಡಮ್ ನೀವೇನ್ ಮಾಡಿ ಅಂದ್ರೆ ಇಲ್ಲಿ ಸಂಬಂಧಪಟ್ಟವ್ರಿಗೆ ನಮ್ಮ ತಾಲೂಕು ಅಧ್ಯಕ್ಷರವರು ಇಲ್ಲಿ ಏನ್ ಕರ್ಕೊ ಬರ್ತಾರೆ ಅವ್ರಿಗೆ ನೀವು ರಾಜಕಾರಣ ಒತ್ತಡ ಒಂದ್ ಸೈಡ್ ಇಡಿ, ನಮ್ಮ ಸಂಘಟನೆಗಳ ಕಡೆಯಿಂದ ಕರ್ಕೊ ಬಂದವ್ರಿಗೆ ಒಂದ್ ಸ್ವಲ್ಪ ಗ್ರಾಮದಲ್ಲಿ ಏನು ಈಗ ಈ ಸೊತ್ತುಗಳು ಏನ್ ಮಾಡ್ತಾ ಇದ್ದೀವಿ ಅದು ಆದಷ್ಟು ಬೇಗ, ಯಾಕಂದ್ರೆ ರೆಕಾರ್ಡ್ಸ್ ಇರಲಿ ಇಲ್ಲದೆ ಹೋಗ್ಲಿ, ನೀವು ಅದನ್ನ ಕಟ್ಕೊಡೋದ್ರೆ ಅದನ್ನ ನೀವೇ ಹೋಗಿ ಚೆಕ್ ಮಾಡಿ ಗ್ರಾಮದಲ್ಲಿ ಕೇಳ್ಕೊಂಡು ಅವ್ರಿಗೆ ಏನದೇ ಮೂಲಭೂತ ಸೌಕರ್ಯಗಳನ್ನ ನೀವು ಒದಗಿಸಂತ ಕೆಲಸ ನೀವು ಪಂಚಾಯತಿ ಇಲಾಖೆಯಿಂದ ಮಾಡ್ಬೇಕು ಅಂದ್ಬಿಟ್ಟು ತಮ್ಮಲ್ಲಿ ವಿಶೇಷವಾಗಿ ಹೇಳ್ಬೋದಾ ಇದ್ದೀನಿ. ಆದ್ರೆ ಇನ್ನು ನಮ್ಮ ರೈತರಿಗೆ ಸಂಬಂಧಪಟ್ಟಂಗೆ ಏನು ಕೃಷಿ ಇಲಾಖೆ ಅಧಿಕಾರಿಗಳು ಏನು ಸರ್ ಸರ್ಕಾರ ಮಟ್ಟದಲ್ಲಿ ಬೆಂಗಳೂರಿಗೆಲ್ಲ ಮೀಟಿಂಗ್ ಹೋಗಿದ್ದೆ ನಾವು, KD ಅವರು JD ಅವ್ರಿಗೆ ಹೋಗ್ಬಿಟ್ಟು ಸಬ್ಸಿಡಿ ರೂಪದಲ್ಲಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಲೋನ್ ಮಾಡ್ಕೊಡಿ ಅಂತ. ಇದ್ರ ಬಗ್ಗೆ ಎಲ್ಲೂ ನಾವು ಯಾರು ಇದ್ರ ಬಗ್ಗೆ ಕೇಳೂ ಇಲ್ಲ, ಯಾರು ಇದ್ರ ಬಗ್ಗೆ ಹೇಳೂ ಇಲ್ಲ. ನೀವು ಅದ್ರ ಬಗ್ಗೆ ಒಂಚೂರು ಕ್ರಮ ವಹಿಸ್ಕೊಂಡು ನಮ್ಮ ರೈತ ಸಂಘಟನೆಗಳಿಗೆ ಸಬ್ಸಿಡಿ ರೂಪದಲ್ಲಿ ಯಾವ್ದು ಇರ್ತದೆ ಅಂತ ಅನುದಾನಗಳು ನಿಮ್ಮ ಇಲಾಖೆಗೆ ನಾವು ಕಳಿಸ್ತೀವಿ. ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಏನಿರ್ತದೆ ಆ ಇಲಾಖೆ ಕಳಿಸ್ತೀವಿ. ಅಂತವ್ರಿಗೆ 4 ಜನಕ್ಕೆ ಅನುಕೂಲ ಆಗಬೇಕು. ಸಂಘಟನೆಯಲ್ಲಿ ಇದ್ದೀವಿ ಅಂತ ಮಾತ್ರಕ್ಕೆ ಬರೀ ನಮ್ಮ ಸ್ವಂತ ಸ್ವಾರ್ಥಕ್ಕೆ ನಾವು ಉಪಯೋಗಿಸೋರಲ್ಲ ಸರ್. ನಾವು ನಮ್ಮ ಸಂಘಟನೆಯಲ್ಲಿ ನಮಗೆ ನಂಬ್ಕೊಂಡು ಬಂದಂತವ್ರಿಗೆ 4 ಜನಕ್ಕೆ ನ್ಯಾಯ ಕೊಡಿಸಂತ ಕೆಲಸ ನಾವು ಎಲ್ಲೇ ಹೋದ್ರೂ ನಾವು ಮಾಡ್ತಾ ಇರೋ ರಾಜ್ಯ ಮಟ್ಟದಲ್ಲಿ. ಹಾಗಾಗಿ ನಮ್ಮ ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆಯಲ್ಲಿ ಈಗ ತೋಟಗಾರಿಕೆ ಇಲಾಖೆಯಲ್ಲಿ ಸಸಿಗಳು ಮರಗಳು ಏನೇನು ಸಿಗ್ತವೆ ಅಂತ ಸೌಲಭ್ಯಗಳನ್ನ ಸರ್ ನೇರವಾಗಿ ನಮ್ಮ ರೈತ ಸಂಘಟನೆಯವರು ಆ ಭಾಗಕ್ಕೆ ಅವ್ರಿಗೆ ಕರೆಸ್ಬಿಟ್ಟು ಒಂದು ಸಭೆ ಮಾಡಿ, ಯಾವುದೇ ಇಲಾಖೆನೂ ಬಿಡಬೇಡಿ ಸರ್. ಆ ತಾಲೂಕುಗಳಲ್ಲಿ ಆ ಹೋಬಳಿಗಳಲ್ಲಿ ಏನು ಸಂಬಂಧಪಟ್ಟಿರ್ತಾರೆ ಫಸ್ಟ್ ಪಂಚಾಯತಿಗಳಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಸರ್. ಪಂಚಾಯತಿಗಳಿಂದ ಒಂದು ಗ್ರಾಮಕ್ಕೆ ಕರೆಸಿ, ಪಂಚಾಯತಿಗೆ ಯಾರು ಅಧಿಕಾರಿಗಳು ಕರ್ಗಿ, PDO ಆಗಿರ್ಬೋದು, ಇನ್ನು ಅವರು ಅದೇ ಅವರೇ ಬೇಡ, ಯಾರು ರಾಜಕೀಯ ಸಮಸ್ಯೆನೇ ಬೇಡ, ಗೌರ್ಮೆಂಟ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆಸಿ ಗ್ರಾಮದಲ್ಲಿ ಸಭೆ ಮಾಡಿಸಿ, ಈ ಗ್ರಾಮದಲ್ಲಿ ಸಮಸ್ಯೆ ಇದೆ, ಇಲ್ಲಿ ನೀರಿನ ಸಮಸ್ಯೆಗಳಿರ್ಬೇಕು, ಈ ಮನೆಗಳ ಸಮಸ್ಯೆ ಏನೇ ಇದ್ರು ಫಸ್ಟ್ ಪಂಚಾಯತಿಗಳಿಂದ ಕೆಲಸ ಮಾಡ್ಬೇಕು ಅಂದ್ಬಿಟ್ಟು ತಮ್ಮಲ್ಲಿ ವಿಶೇಷವಾಗಿ ಹೇಳ್ಕೊತಾ ಇದ್ದೀನಿ. ಇನ್ನು ಮುಂದೆ ತುಂಬಾ ಹೇಳ್ಕೊಳ್ಳೋದು ತುಂಬಾ ಇದೆ, ಆದ್ರೆ ತಿಳಿಸೋದಿದೆ, ಆದ್ರೆ ಸಮಯದ ಅಭಾವ ಇರೋದ್ರಿಂದ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.